ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರತಕ್ಕಂಥ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ. ಅರಬ್ಬಿ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿದೆ. ಸಾಕಷ್ಟು ಕರಾವಳಿ ತೀರದುದ್ದಕ್ಕೂ ಸಾಕಷ್ಟು ವೇಗದಲ್ಲಿ ಗಾಳಿಯೂ ಕೂಡ ಬೀಸ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರದ ಕಡಲ್ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿ ಚೆನ್ನೈ, ತಮಿಳುನಾಡು ಸೇರಿದಂತೆ ಸಾಕಷ್ಟು ಭಾಗಕ್ಕೆ ಎಫೆಕ್ಟ್ ಆಗಿದೆ. ಇದರ ಜೊತೆಗೆ ರಾಜ್ಯ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ತೀರದುದ್ದಕ್ಕೂ ಕೂಡ ಈ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿರುವಂಥದ್ದು. ಜಿಲ್ಲೆಯಾದ್ಯಂತ ಮೋಡ ಕವಿದಂಥ ವಾತಾವರಣ ಇದೆ. ಇದರ ಜೊತೆಗೆ ಸಮುದ್ರ ಸಾಕಷ್ಟು ರಫ್ ಆಗಿದೆ. ಗಮನಿಸಬಹುದು, ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಇದರ ಜೊತೆಗೆ ಕರಾವಳಿ ತೀರದುದ್ದಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಗಂಟೆಗೆ 30ರಿಂದ 35 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಕರಾವಳಿ ತೀರದುದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಇದೆ. ಗಮನಿಸಬಹುದು ಗಾಳಿಯ ತೀವ್ರತೆ ಎಷ್ಟಿದೆ ಎಂಬುವಂಥದ್ದು. ಆ ಕಡಲ ತೀರದುದ್ದಕ್ಕೂ ಇರತಕ್ಕಂಥ ತೆಂಗಿನ ಮರಗಳು ಬೀಸ್ತಾ ಇರುವಂಥದ್ದು ಗಾಳಿಯ ತೀವ್ರತೆಗೆ. ಈ ತೀರದುದ್ದಕ್ಕೂ ಕೂಡ ಸಾಕಷ್ಟು ಮನೆಗಳು ಕೂಡ ಇದೆ. ಈಗಾಗಲೇ ಬೆಳಗಿನಿಂದಲೂ ಕೂಡ ಮೋಡ ಕವಿದಂಥ ವಾತಾವರಣ ಇದೆ. ನಿನ್ನೆಯೂ ಕೂಡ ಇದೇ ರೀತಿಯಾದ ವಾತಾವರಣ ಇತ್ತು. ನಿನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಸಮುದ್ರ ನಿನ್ನೆಗಿಂತ ಇನ್ನಷ್ಟು ಹೆಚ್ಚು ರಫ್ ಆಗಿದೆ. ಹೀಗಾಗಿ ಇವತ್ತು ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ 9 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮಳೆಯಾಗುವುದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ. ಆದರೆ ನಿನ್ನೆಯಿಂದ ಇವತ್ತುವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ, ಬದಲಾಗಿ ಮೋಡ ಕವಿದಂಥ ವಾತಾವರಣ ಇದೆ. ಇದರ ಜೊತೆಗೆ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿರೋದ್ರಿಂದ ಮೀನುಗಾರರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ಯಾವಾಗ ಹವಾಮಾನ ವೈಪರೀತ್ಯ ಆಗಿ ಯಾವಾಗ ಏನಾಗುತ್ತೆ ಎಂದು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯ ಕರಾವಳಿ ತೀರದಲ್ಲಿ ಅಂದರೆ ಕರಾವಳಿ ಅಂದರೆ ಬೀಚ್ ಏನಿದೆ, ಸಮುದ್ರ ತೀರ ಏನಿದೆ, ಆ ತೀರದುದ್ದಕ್ಕೂ ಕೂಡ ಗಾಳಿಯ ವೇಗ ಹೆಚ್ಚಾಗಿದೆ. ಹೀಗಾಗಿ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತವೂ ಕೂಡ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅಂದರೆ 2-3 ದಿವಸಗಳಲ್ಲೂ ಕೂಡ ಮಳೆ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ನೀಡಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.